ಇತರ ಕಾರ್ಯಕ್ರಮಗಳೊಂದಿಗೆ ಶಾಲಾ ಅಭಿವೃದ್ಧಿ ಅಂತನೂ ತಮ್ಮ ಒಂದು ಪಯಣ ನಿಜವಾಗಲೂ ಶ್ಲಾಘನೀಯ ಅಂತ ಹೇಳ್ಬೋದು. ನಮ್ಮಿಂದ ಈ ರೀತಿಯಾದಂಥ ಹಲವು ಕಾರ್ಯಕ್ರಮಗಳು ಅಂದ್ರೆ ನಮ್ಮ ಶೈಕ್ಷಣಿಕ ಕಾರ್ಯಾಗಾರಗಳು ಅಂದ್ರೆ ಅದು ಗುಣಾತ್ಮಕ ಶಿಕ್ಷಣ ಅಂದ್ರೆ ನಮ್ಮಲ್ಲಿ ಅನೇಕ ಹೊಸ ಕಾರ್ಯಕ್ರಮಗಳು ಬರ್ತಿರ್ತಾವ, ತರಬೇತಿಗಳಾಗ್ತಿರ್ತಾವ, ಹೊಸ ಯೋಜನೆಗಳು ಬರ್ತಿರ್ತಾವ. ಉದಾಹರಣೆಗೆ ಈಗ ನಮ್ಮಲ್ಲಿ ನಿರಂತರ ಒಂದು ಕಾರ್ಯಕ್ರಮ ಬಂತು, ಮಕ್ಕಳನ್ನ ನಾವು ಆನ್ಲೈನ್ದಲ್ಲಿ ಕ್ಯಾಪ್ಚರ್ ಮಾಡೋದು ಒಳ್ಳೆ ಕಾರ್ಯಕ್ರಮ. ಕಾಮ್ಸ್ ಬಂತು. ಅದೇ ರೀತಿಯಾಗಿ ನಮ್ಮಲ್ಲಿ ಬೈಲಿಂಗ್ವಲ್ ಬಂದದ. ಸೊ ಬೈಲಿಂಗ್ವಲ್ ಅಂತಂದ್ರೆ ನನಗೆ ಇದೆ ಈ ಶಾಲೆ ನೋಡಿದಾಗ ಅನ್ಸತ್ತ ಒಂದೊಂದು ವರ್ಗದಲ್ಲಿ 100 ಮಕ್ಕಳು, ಹಾಗೆ ABC ಮಕ್ಕಳಿದು ಇಡೀ ತಾಲೂಕಿನಲ್ಲಿ ಪ್ರಥಮ ಸ್ಥಾನವನ್ನ ಕಳ್ಕೊಂಡಂತ ಶಾಲೆ. ಈಗಿನ ಪರಿಸ್ಥಿತಿ ನೋಡಿದಾಗ ನಮ್ಗೆ ಸ್ವಲ್ಪ ಬೇಜಾರಾಗತ್ತೆ. ಯಾಕಪ್ಪ ಮಕ್ಕಳು ಇಲ್ಲಿಂದ ಹೊರಗೆ ಹೋಗ್ತಾರ, ಯಾಕೆ ನಮ್ಮ ಸರ್ಕಾರಿ ಶಾಲೆಗಳು ಇಷ್ಟೊಂದು ಕಡಿಮೆ ಸಂಖ್ಯೆಯನ್ನ ಹೊಂದ್ತಾ ಇದಾವ. ಹಂಗಂದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ದಷ್ಟಪುಷ್ಟ ಆಗಿರ್ಬೇಕು. ಯಾರಿಂದ? ಮಕ್ಕಳಿಂದ. ಹಾಗಂದ್ರೆ ನಮ್ಗೆ ಏನ್ ಬೇಕು? ಶಾಲೆಗಳು ದಷ್ಟಪುಷ್ಟ ಆಗ್ಬೇಕು ಅಂದ್ರೆ ಶೈಕ್ಷಣಿಕವಾಗಿ ಕಲಿಕೆನೂ ಚೆನ್ನಾಗಿರ್ಬೇಕು, ಆಕರ್ಷಣೀಯವಾದ ಪರಿಸರನೂ ಇರಬೇಕು. ಜೊತೆಗೆ ಈಗ ಇಂಗ್ಲಿಷ್ ವ್ಯಾಮೋಹ ಹೆಚ್ಚಾಗ್ತಾ ಇದೆ ಪಾಲಕರಲ್ಲಿ. ಇಂಗ್ಲಿಷ್ನಲ್ಲಿ ಕಲ್ತ್ರೆ ನಮ್ಮ ಮುಂದಿನ ಶಿಕ್ಷಣ ಚೆನ್ನಾಗಾಗತ್ತ, PUC ಅಲ್ಲಿ ಚೆನ್ನಾಗಾಗತ್ತ, ಡಿಗ್ರಿಯಲ್ಲಿ ನಮ್ಮ ಮಗು ಚೆನ್ನಾಗಿ ಓದತ್ತ, ನೀಟ್ನಲ್ಲಿ ಹೆಚ್ಚಿಗೆ ಅಂಕ ಕಳ್ಕೊಳತ್ತ, CET ಚೆನ್ನಾಗಿ ಓದತ್ತ ಅನ್ನೋದು ಒಂದು ವ್ಯಾಮೋಹ. ಈಗ ಕನ್ನಡ ಶಾಲೆಯಲ್ಲೇ ಕಲ್ತಂಥವ್ರು ಎಷ್ಟೊಂದು ಪ್ರಶಸ್ತಿಗಳನ್ನ, ಮಂತ್ರಿ ಸ್ಥಾನವನ್ನ ಹಾಗೂ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಉದ್ಯಮ ಕ್ಷೇತ್ರದಲ್ಲಿಯೂ ಸಹ, ಉದ್ಯೋಗ ಕ್ಷೇತ್ರದಲ್ಲಿಯೂ ಸಹ ಮುಂದುವರೆದಂಥವ್ರು ಇದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಮಾಧ್ಯಮ ಏನದಲ್ಲ, ಓನ್ಲಿ ಇದು ಶಿಕ್ಷಣವನ್ನು ತೆಗೆದುಕೊಳ್ಳಿಕ್ಕೆ ಒಂದು ಬ್ರಿಡ್ಜ್ ಇದ್ದಂಗೆ. ಅದು ಇಂಗ್ಲಿಷ್ ಮಾಧ್ಯಮ ಆಗಿರ್ಬೋದು, ಕನ್ನಡ ಮಾಧ್ಯಮ ಆಗಿರ್ಬೋದು, ಇದೊಂದು ಬ್ರಿಡ್ಜ್. ಆದರೆ ಕನ್ನಡ ಮಾಧ್ಯಮದಲ್ಲಿ ಪ್ರಾಥಮಿಕ ಶಿಕ್ಷಣ ಆಗಿದಾಗ ಹೆಚ್ಚಿನ ಒಂದು ಗ್ರಹಣ ಹೆಚ್ಚಾಗತ್ತ ಅನ್ನುವಂಥ ಒಂದು ಚಿಂತಕರ ಆಸೆ. ಈಗ ಅದನ್ನು ಸಮೃದ್ಧಗೊಳಿಸ್ಲಿಕ್ಕೆ ನಮ್ಮ ಶಿಕ್ಷಣ ಇಲಾಖೆಗೆ ಬೈಲಿಂಗ್ವಲ್ ಅಂತ ತಗೊಂಡು ಬಂತು. ಬೈಲಿಂಗ್ವಲ್ ತೆಗೆದುಕೊಂಡಾಗ ಅದಕ್ಕೆ ಸ್ಟಾರ್ಟಿಂಗ್ ಇದ್ದಾಗ ಸ್ವಲ್ಪ ತೊಂದರೆಗಳು ಆಗ್ತಾ ಇದಾವ. ಅದರ ತರಬೇತಿ ಇಲಾಖೆ ನೀಡ್ತಾ ಇದೆ. ಇಂತಹ ತರಬೇತಿ ಕ್ಷೇತ್ರದಲ್ಲಿಯೂ ಸಹ ಶಿಕ್ಷಣದ ಒಂದು ಸಂಘಗಳ ಶಿಕ್ಷಕರ ಸಂಘ ಶೈಕ್ಷಣಿಕವಾಗಿಯೂ ಸಹ ಶಿಕ್ಷಕರಿಗೆ ಸಪೋರ್ಟ್ ಕೊಡಿಸುವುದರ ಮೂಲಕ, ತರಬೇತಿಗಳನ್ನು ನಡೆಸುವುದರ ಮೂಲಕ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಗುಣಾತ್ಮಕವಾಗಿ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಅನುಕೂಲ ಮಾಡಿಕೊಳ್ಳುವಂಥ ಚಿಂತನೆಗಳನ್ನು ಹಾಕೊಂಡು ನಿಜವಾಗ್ಲೂ ಸಕಾರಾತ್ಮಕವಾದಂಥದ್ದು. ಇವತ್ತು ಸೂಟಿ ಇದ್ರೂ ಸಹ ಪರಿಸರ ದಿನಾಚರಣೆ ಒಂದು ಅವಾಗಿನ ದಿನಾಚರಣೆಯನ್ನು ಇವಾಗ ತಮ್ಮ ಸಂಘದ ಮೂಲಕ ಹಮ್ಮಿಕೊಂಡಿದ್ದು, ನಮ್ಮ ಇದೊಂದು ಸುಂದರವಾದಂಥ ಒಂದು ಶೈಕ್ಷಣಿಕವಾದಂತಹ ಒಂದು ವಾತಾವರಣ ಬೇಕು. ಯಾಕಂದ್ರೆ ನಾವು ಎಂಥ ಪಾಠವನ್ನ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂದ್ರೂ ಸಹ ಭೌತಿಕವಾಗಿ ಸಹ ಸುಧಾರಣೆ ಬೇಕಾಗತ್ತ. ಕೊಠಡಿಗಳ ಬೇಕು, ಪರಿಹಲಿಗೆಗಳ ಬೇಕು. ಈಗ ಸ್ಮಾರ್ಟ್ ಕ್ಲಾಸ್ ಬಂದಿದಾವ, ಸ್ಮಾರ್ಟ್ ಕ್ಲಾಸ್ಗಳು ಬೇಕು, ಗ್ರೀನ್ ಬೋರ್ಡ್ಗಳ ಬೇಕು. ಆಮೇಲೆ ನಮ್ಮಲ್ಲಿ ಅಚ್ಚುಕಟ್ಟಾದಂಥ ನಮ್ಗೆ ಡೆಸ್ಕ್ ಬೆಂಚ್ಗಳು ಬೇಕಾಗುತ್ತವ. ಅದರ ಜೊತೆಗೆ ವಾತಾವರಣ ಚೆನ್ನಾಗಿಲ್ಲ ಅಂತಂದ್ರೆ ಮನುಷ್ಯನಿಗೆ ಸಹಜವಾಗಿ ದಣಿವು ಅನ್ನೋದು ಬಂದ್ಬಿಡತ್ತ. ಬಹಳ ರಕ ಬಿಸಿಲಿತ್ತು, ಮಕ್ಕಳಿಗೆ ನೋಡ್ಲಿಕ್ಕೆ ಗಾಳಿ ಇಲ್ಲ, ಫ್ಯಾನ್ ಹಚ್ಚಕ್ ಆಗಲ್ಲ, ನೈಸರ್ಗಿಕ ಗಾಳಿ ಮತ್ತು ಕರೆಂಟ್ ಮೇಲೆ ಮಾಡ್ಲಿಕ್ಕೆ ಆಗಲ್ಲ. ಸುಂದರವಾದಂತಹ ಒಂದು ವಾತಾವರಣ ಇದ್ರೆ ಕಲಿಕೆಗೆ ಅದು ಸಕಾರಾತ್ಮಕವಾಗಿ ಸಹಕಾರವನ್ನ ನೀಡುತ್ತೆ. ಈ ಶಾಲೆ ಖುಷಿ ಅನ್ಸತ್ತೆ. ಎಷ್ಟೊಂದು ಗಿಡಗಳದಾವಿದೆ ನೋಡ್ರಿ, ಎಷ್ಟೊಂದು ಗಿಡಗಳಿದಾವೆ. ಅವು ನೋಡಿದಾಗ ಖುಷಿ ಅನ್ಸತ್ತೆ. ಮತ್ತವು ನಮಗ್ ಅನ್ಸತ್ತ ಗಿಡಗಳಿಗೆ ಗಿಡ ಅದಾವ್ ಬಿಡ್ರಿ ಅಂತೇಳಿ. ಇಲ್ಲ, ನಮ್ಮೊಂದಿಗೆ ಭಾವನೆಗಳನ್ನ ಹಂಚ್ಕೊಂಡಿರ್ತಾವ. ಅದು ನಮ್ಗೆ ಗೊತ್ತಿಲ್ಲ. ಒಮ್ಮೆ ನಾವು ಸಮೀಪ ಗಿಡದ ಜೊತೆಗೆ ಮಾತಾಡಿ ನೋಡ್ರಿ, ಅದು ಬೇಡ ಮತ್ತೊಮ್ಮೆ ಯಾವಾದರೂ ಮಾತಾಡೋಣ. ಅವು ನಿಜವಾಗ್ಲೂ ನಮ್ಮ ಜೊತೆಗೆ ಭಾವನೆಗಳನ್ನ, ನಾವು ಇವ್ರ ಜೊತೆಗೆ ಎಷ್ಟು ಭಾವನೆಗಳನ್ನ ಹಂಚ್ಕೊಂಡಾಗ ಇವ್ರು ಸ್ಪಂದಿಸ್ತಾರ, ಗಿಡಗಳು ಸಹ ನಮ್ಮೊಂದಿಗೆ ಭಾವನೆಗಳನ್ನ ಹಂಚ್ಕೊಳ್ತಾವ. ಅವು ಸಕಾರಾತ್ಮಕವಾಗಿ ಚಿಂತನೆಯನ್ನ ಮಾಡ್ತಾವ. ನಾನು ನಾಗಪ್ಪ ಅವರಿಗೆ ಬಹಳ ಸಲ ಹಂಚ್ಕೊಂಡ್ರೆ ಕೆಲವೊಮ್ಮೆ ನಾನು ಅವ್ರಿಗೆ ಅಪ್ಪೋಸ್ ಆಗ್ಬೋದು, ಅವ್ರು ನನಗೆ ಅಪ್ಪೋಸ್ ಹೋಗ್ಬೋದು. ಭಾವನಾತ್ಮಕವಾಗಿ ನಮ್ಮಲ್ಲಿ ಕೆಲವೊಮ್ಮೆ ನೆಗೆಟಿವ್ ಬರ್ಬೋದು. ಸಸ್ಯಗಳು ಎಂದೂ ಆ ರೀತಿ ಭಾವನಾತ್ಮಕವಾಗಿ ನೆಗೆಟಿವ್ ತೋರಿಸಲ್ಲ, ಯಾವತ್ತೂ ನಮಗವ ಧನಾತ್ಮಕವಾಗಿರ್ತಾವ. ಇಂತಹ ಸಸಿಗಳನ್ನ ನೆಡೋದ್ರ ಜೊತೆಗೆ ನಮ್ಮ ಮಕ್ಕಳನ್ನ ಆ ಸಸಿಗಳು ಹೆಂಗೆ ನಟ್ಟಾಗ ದೇಶಕ್ಕೆ ಉಪಯೋಗದ. ಗಾಳಿ, ಮಳೆ, ಬೆಳೆ, ಒಂದು ಪರಿಸರವನ್ನ ನಿರ್ಮಾಣ ಮಾಡ್ಲಿಕ್ಕೆ ಹೆಂಗೆ ನಮ್ಗೆ ಸಸಿಗಳ ಅವಶ್ಯಕವಲ್ಲ, ದೇಶವನ್ನ ರಕ್ಷಣೆ ಮಾಡ್ಲಿಕ್ಕೆ ನಮ್ಮ ಶಾಲೆಯಲ್ಲಿ ಬೆಳೆಯುತ್ತಿರುವಂತಹ ಮಕ್ಕಳು ಬಹಳಷ್ಟು ಇಂಪಾರ್ಟೆಂಟ್. ಹೊರಗಡೆ ಬಂದ ಮೇಲೆ ಇವೇ ನಮ್ಮ ದೇಶವನ್ನ ಕಾಪಾಡುವಂಥವುಗಳು. ಅದಕ್ಕೆ ರೂವಾರಿ ನಾವು. ಇಲ್ಲಿ ಒಳಗೆ ಬಂದಂಥವುಗಳ ಹೊರಗೆ ಪ್ರಾಡಕ್ಟ್ ಹೋದ ತಕ್ಷಣ ಅದಕ್ಕೊಂದು ಲೇಬಲ್ ಹಚ್ತಾರ. ನಿಮ್ಗೆ ಗೊತ್ತಿಲ್ಲ, ನಾವು ಅಂಕಗಳ ಲೇಬಲ್ ಹಚ್ಬೋದು. ಇವ್ನಿಗೆ 20 ಮಾರ್ಕ್ಸ್, 50 ಮಾರ್ಕ್ಸ್, 100ಕ್ಕೆ 100, ಔಟ್ ಆಫ್ ಔಟ್. ಆದ್ರೆ ಆತ ಸಮಾಜದಲ್ಲಿ ಯಾವ ರೀತಿ ನಡ್ಕೊಳ್ತಾನ ಅವನಿಗೆ ಸಮಾಜ ಒಂದು ಲೇಬಲ್ ಹಚ್ಚತ್ತೆ. ಸೊ ಆ ಲೇಬಲ್ ಏನ್ ಹಚ್ಚತ್ತ? ಒಳ್ಳೆ ಮನುಷ್ಯ, ಕೆಟ್ಟ ಮನುಷ್ಯ, ಮಕ ಚಲೋ ಅದ, ಒಳಗ್ ಗುಣ ಚಲೋ ಇಲ್ಲ, ನೋಡಾಕ್ ಹಂಗದನ, ಒಳಗ್ ಬ್ಯಾರೇನ ಅದಾನವ, ಮ್ಯಾಲ ಹಂಗೆ ತೋರಿಸ್ತಾನ, ದುರುದ್ದೇಶ ಅದ ಅವಂದು, ಇಲ್ಲ ಒಳಗ ಹೊರಗ ಕೂಡ ಚಂದ ಅದಾನ, ಕಪ್ಪಿದ್ರು ಭಾಳ ಚಲೋ
ಚಲೋ ಅದಾನ, ಬಹಳಷ್ಟು ಲೇಬಲ್ಗಳು ಬೀಳ್ತಾವ. ಹೌದಾ? ಅವೆಲ್ಲ ಲೇಬಲ್ಗಳಿಗೆ ಕಾರಣೀಭೂತರಾಗೋರು ನಾವು. ಯಾಕಂದ್ರೆ ಅವನಲ್ಲಿ ಬರೀ ಶಿಕ್ಷಣವನ್ನ ಅಳವಡಿಸದೆ ಅವನಲ್ಲಿ ಗುಣಾತ್ಮಕವಾದ ಮೌಲ್ಯಗಳನ್ನ ಸಹ ನಾವು ಅಳವಡಿಸ್ಬೇಕಾಗತ್ತೆ. ನಾವೇನ್ ಮಾಡ್ತೀವಿ, ಕೆಲವೊಮ್ಮೆ ಏನ್ ಮಾಡ್ತೀವಿ, ಎಲ್ಲವನ್ನ ಹೇಳ್ಕೊಡ್ತೀವಿ ನಾವು. ಹೆಂಗ ಅಕ್ಬರ್ ಬಂದ, ಬೀರ್ಬಲ್ ಬಂದ, ಆ ದೇಶಕ್ಕೆ ಆಕ್ರಮಣ ಮಾಡ್ದ, ಮಳಿ